ರಗ್ಲೆ ತೆಗೆದು ಎಲೆಕ್ಷನ್ ಮಾಡ್ತಾ ಇರೋ ಈ ರಾಜಕಾರಣಿಗಳ ಬಗ್ಗೆ ಸಿಕ್ಕಾಪಟ್ಟೆ ರಾಂಗ್ ಆದ ನಮ್ಮ ತಲೆ ಹರಟೆ ಸುಮ್ಮನೆ ನಶೆಲಿ ಇವರಿಗೆಲ್ಲ ವೋಟ್ ಹಾಕೋಕೆ ಹೋಗಬೇಡ್ರಿ ಅಂತ ಒಂದು ಸಖತ್ತಾಗಿರೋ ಹಾಡು ಹೇಳಿದಾನೆ. ಅದ್ಯಾವ ಹಾಡು ಕೇಳಿ ಎಂಜಾಯ್ ಮಾಡಿ. I don't like it. What is this Kanta? What is this? ಏನಿದ ಥಿಯೇಟರ್ಗೆ ಹೋಗೋಣ ಅಂದ್ರೆ ಪಿಕ್ಚರೇ ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಸೆಕ್ಯೂರಿಟಿ ಬಿಡಲ್ಲ ಒಳಗೆ ನನ್ನನ್ನು, ಕಟ್ಟಾಜಿಗೆ ಕಾಲ್ ಮಾಡಿ ಆರೋಗ್ಯ ಹೆಂಗಿದೆ ಅಂತ ವಿಚಾರಿಸೋಣ ಅಂದ್ರೆ ನನ್ನ ಹತ್ರ ಇದ್ದ ಆ್ಯಪಲ್ ಮೊಬೈಲ್ನು ಶಿವ ಅಂತ ಎಲ್ಲ ಎಸ್ಕೇಪ್ ಮಾಡಿಬಿಟ್ಟ ಯಾವನ ಕಳ್ಳ. ಛೇ, ಈ ನನ್ನ ಲೈಫೇ ಟ್ರಾಜಿಡಿ ಕಾಂತ. ಯಾಕೋ ನನ್ನ ಲೈಫೇ ಟ್ರಾಜಿಡಿ, ನನ್ನ ಟೈಮೇ ಸರಿ ಇಲ್ಲ. ಏನಂತ್ಯ ನೀನು? ಅದಕ್ಕೆ ಈ ಬೆಂಗಳೂರಿನ ಸಹವಾಸ ಸದ್ಯಕ್ಕೆ ಸಾಕೋ, ಗೋವಿಂದ ತಿರುಪತಿ ಗೋವಿಂದ ಅಂತ ಹೇಳಿ ನನ್ನ ಅಟ್ಲಾಸ್ ಸೈಕಲ್ನ ಹತ್ಕೊಂಡು ಬಳ್ಳಾರಿಗೆ ಹೋದ್ರೆ ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಕರ್ನಾಟಕನ ಇದು ಅಥವಾ ಚುನಾವಣೆ ನಾಟಕನ ಕಾಂತ? ಇಲ್ಲಿ ಯಾವಾಗ ಬಂದ್ರು ಬರೀ ಚುನಾವಣೆ ಅನ್ನೋ ರಣರಂಗನ ನೋಡ್ಬೇಕಾಯ್ತಲ್ಲ ನಾನು ಈ ಬಳ್ಳಾರಿನಲ್ಲಿ ನನ್ನ ಈ ಪಾಪಿ ಕಣ್ಣುಗಳಿಂದ. ಏನ್ ಮಾಡೋದು? ಓಟು ಕೊಡಿ ಅಂತ ನಮ್ಮ ಈ ನಾಯಿ ಕರುಗಳು ಮುಂದೆ ಬೀಳ್ತಾರೆ, ಕೈ ಮುಗಿತಾರೆ, ಗೆದ್ದ ಮೇಲೆ ವಿಧಾನಸೌಧಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತಾರೆ, ರಗಳೆ ಮಾಡ್ಕೊಂಡು ರಾಜೀನಾಮೆ ಕೊಡ್ತಾರೆ, ಮತ್ತೆ ಎಲೆಕ್ಷನ್ಗೆ ನಿಲ್ತಾರೆ, ಮತ್ತದೇ ಎಂದಿನಂತೆ ಮನೆ ಬಾಗಿಲಿಗೆ ಬಂದು ಎರಡೂ ಕೈನ ಎತ್ತಿ ಮುಗಿತಾರೆ, ಕತ್ತಲಲ್ಲಿ ಜನರಿಗೆ ಹಣ ಹಂಚಿ ಕೈನ ಬೆಚ್ಚಗ್ ಮಾಡ್ತಾರೆ, ಒಣಗಿದ ಗಂಟಲಿಗೆ ಹೆಂಡ ಕೊಡಿಸಿ ಮೆತ್ತಗ್ ಮಾಡ್ತಾರೆ. ಹೆಂಡ ಕುಡಿದ ನಶೆಯಲ್ಲೇ ಈ ನಮ್ಮ ಪೀಪಲ್ ಪರಮಾತ್ಮರು ಹಿಂಗೆ ಆಗಾಗ ಎಲೆಕ್ಷನ್ ಬರ್ತಾ ಇರ್ಲಪ್ಪ ದೇವ್ರೆ ಅಂತ ಊರಾಗಿಸಿ ಬಾಗ್ಲಲ್ಲಿರೋ ಬಳ್ಳಾರಿ ದ್ಯಾವಮ್ಮಂಗೆ ಕೈ ಮುಗಿತಾರಲ್ಲ ಕಾಂತ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಐ ಡೋಂಟ್ ಲೈಕ್ ದಿಸ್ ಸಿಸ್ಟಮ್. ನನಗೆ ಈ ಡರ್ಟ್ ಎಲೆಕ್ಷನ್, ಬೈ ಎಲೆಕ್ಷನ್, ಈ ಎಲೆಕ್ಷನ್ ನಲ್ಲಿರೋ ನಶೆನ ನೋಡ್ತಾ ಇದ್ರೆ ಒಂದು ಸಖತ್ ಆಗಿರೋ ಸಾಂಗ್ ನ ಹೇಳ್ಬೇಕು ಅನ್ನಿಸ್ತಾ ಇದೆ ನಮ್ಮ ಪೀಪಲ್ಗೆ. ಕೇಳಿ ಮಜಾ ಮಾಡೋಕಂತ ನಮ್ಮ ಪೀಪಲ್ ಕೂಡ ಕೇಳಿ ಮಜಾ ಮಾಡ್ಲಿ, ಎಂಜಾಯ್ ಮಾಡ್ಲಿ. ನಶೆಯಲ್ಲಿ ಇವರಿಗೆ ಓಟನ್ನು ಹಾಕೋಕೆ ಯಾವತ್ತು ಹೋಗ್ಬಾರ್ದು ರೀ, ಅತ್ತಾಗೆ ಆ ಪಕ್ಷ ಇತ್ತಾಗೆ ಈ ಪಕ್ಷ ಯಾವತ್ತು ಇರಬಾರ್ದು ರೀ. ಹೊಸ ಪಕ್ಷ ಕಣ್ಣಲ್ಲಿ ಕುರ್ಚಿಯ ಕನಸಂತೆ, ಹಳೆ ಪಕ್ಷ ಆರಿಸಿದ್ರೆ ಬಕ್ಕೀಟೆ ಗ್ಯಾರಂಟಿ. ಒಳ್ಳೆಯವ್ರಿಗೆ ಓಟ್ ಹಾಕಿ ಚೆನ್ನಾಗಿರಿ, ಕಣ್ಮುಚ್ಚಿ ಮಾತ್ರ ಸುಮ್ಮನೆ ಕೂರ್ಬೇಡಿ. ಆಳೋರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆಲ್ಲಿದೆ. ಕರಪ್ಷನ್ನು ಇರದ ಪಕ್ಷವೇ ಇಲ್ಲ, ಓಟನ್ನು ಹಾಕ್ಬಹುದು ನಶೆ ಇಲ್ಲದೆ, ಗೆಲ್ಸೀನು ಕಳಿಸ್ಬಹುದು ಡೌಟ್ ಇಲ್ಲದೆ. ನಮ್ಗಂತೂ ಇವ್ರ ಮೇಲೆ ನಂಬಿಕೆನೂ ಇಲ್ಲ. ಇವರ ಆಡಳಿತಕ್ಕೀಗ ಮೈಲೇಜು ತುಂಬಾನೇ ಕಡಿಮೆ, ಹಣದಾಸೆ ಬಂದ್ಮೇಲೆ ಹಿಂಗಾಯ್ತು ಕಣ್ರಿ ಸ್ವಾಮಿ. ಇವರಿಂದ ಕಣ್ಣೀರು ಗ್ಯಾರಂಟಿರಿ, ಯಾವುದಕ್ಕೂ ನೀವು ತಯಾರಾಗಿರಿ. ನಶೆಯಲ್ಲಿ ಇವರಿಗೆ ಓಟನ್ನು ಹಾಕೋಕೆ ಯಾವತ್ತು ಹೋಗ್ಬಾರ್ದು ರೀ, ಅತ್ತಾಗೆ ಆ ಪಕ್ಷ ಇತ್ತಾಗೆ ಈ ಪಕ್ಷ ಯಾವತ್ತು ಇರಬಾರ್ದು ರೀ. ಕೇಳಿದ್ರಲ್ವಾ ಹಾಡ್ನ? ಎಲೆಕ್ಷನ್ ಬಂದಾಗ್ಲೆಲ್ಲ ಈ ರೀತಿ ಹಾಡು ಹೇಳಿ ನಮ್ಮ ಜನರಿಗೆ ಕಿವಿ ಮಾತು ಹೇಳ್ತಾನೆ. ತಲೆ ಹರಟೆ ಮತ್ತಷ್ಟು ತರಲೆ ಮಾಡೋದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ.